ರಾಮನಗರ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮಹಮ್ಮದ್ ಆರಿಫ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ 18ನೇ ವಾರ್ಡಿನ ಸದಸ್ಯ ಮಹಮ್ಮದ್ ಆರಿಫ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಮತ್ಯಾರೂ ಸ್ಪರ್ಧೆ ಮಾಡದ ಕಾರಣ ಮಹಮ್ಮದ್ ಆರಿಫ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪೌರಾಯುಕ್ತ ಡಾ ಜಯಣ್ಣ ಘೋಷಿಸಿದರು. ಸ್ಥಾಯಿ ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹಮ್ಮದ್ ಆರಿಫ್ ಅವರನ್ನು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಸೇರಿದಂತೆ ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಹಾರ ತುರಾಯಿಗಳನ್ನು ಹಾಕುವ ಮುಖಾಂತರ ಅಭಿನಂದನೆ ಸಲ್ಲಿಸಿದರು. ಈ ದಿವಸ ಎಲ್ಲರೂ ಕೌನ್ಸಿಲರ್ ಸಹಕಾರದಿಂದ ನಮ್ಮ ಶಶಿಯಣ್ಣ ನಮಗೋಸ್ಕರ ಭಾಳ ಪ್ರಯತ್ನ ಪಟ್ಟು ನಮಗೆ ಮಾಡಲೇಬೇಕು ಅಂತ ಪಟ್ಟಿದ್ದು. ಫಸ್ಟ್ ಆಫ್ ಆಲ್ ನಮ್ಮ ಶಶಿಯಣ್ಣನಿಗೆ ಧನ್ಯವಾದ ಹೇಳ್ತೀನಿ. ಆ ಜೊತೆಗೆ ಎಲ್ಲ ಕೌನ್ಸಿಲರ್ಗೆ ಮನಸ್ಪೂರ್ವವಾಗಿ ಎಲ್ಲರಿಗೂ ಧನ್ಯವಾದ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಕೌನ್ಸಿಲರ್ಸ್ಗೆ ನರಸಿಂಹಣ್ಣನಿಗೂ ಜೊತೆಗೆ ಏನು ಕೆಲಸ ಮಾಡ್ತೀವಿ ಕೆಲಸದ ಬಗ್ಗೆ ನಮ್ಮ ಚೇರ್ಮನ್ ಏನು ಬರ್ತದೆ ಎಲ್ಲ UGD ಎಲ್ಲ ಏನಿರ್ತದೆ ಅದ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ. ಆವಾಗಲಿಂದ ಕೆಲಸ ಆಲ್ರೆಡಿ ವಾರ್ಡ್ನಲ್ಲಿ ಬೇರೆ ವಾರ್ಡಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಏನೋ ಸಮಸ್ಯೆ ನಮ್ಮ ಪೋಸ್ಟಿಂಗಲ್ಲಿ ಏನಿದೆ, ನಮ್ಮ ಕೆಲಸದ ಕಾರ್ಯಕ್ರಮ ಏನಿದೆ ಅದೇನಾರ ಇದ್ದಿರಲಿ ನನ್ನ ಜೊತೆ ಹೇಳ್ಬಿಟ್ಟು ಕೆಲಸ ಮಾಡ್ತೀನಿ.